ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ರಾಮನಾಥಪುರದ ರಾಮೇಶ್ವರ ದೇವರ ಕೃಪೆಯಿಂದ ಎಲ್ಲರ ಸಮ್ಮುಖದಲ್ಲಿ ಸಭೆ ಕರೆದಿದ್ದೇವೆ. ಅರಕಲಗೂಡು ತಾಲೂಕು ರಾಮನಾಥಪುರದಿಂದಲೇ ಚುನಾವಣಾ ಪ್ರಚಾರ ನಡೆಸಬೇಕು ಎಂಬ ಆಸೆ ಇತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿಂದಲೇ ಪ್ರಚಾರ ಆರಂಭಿಸಿದ್ದೇವೆ. ಇಂದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿ ನನ್ನ ಬೆಂಬಲಕ್ಕೆ ನಿಂತಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಎಂದರು. ಶಾಸಕ ಎ ಮಂಜು ಅವರು ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಈ ಬಾರಿ ಅರಕಲಗೂಡು ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡಬೇಕು ಎಂದು ಪಣ ತೊಟ್ಟಿದ್ದಾರೆ. ಒಬ್ಬ ತಂದೆಯಾಗಿ ಮಗನಿಗೆ ಏನ್ ಮಾಡಬೇಕು ಅದನ್ನ ಶಾಸಕ ಎ ಮಂಜು ಅವರು ಮಾಡ್ತಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದರು. ಅನೇಕರಿಗೆ ಯಾವ ಚಿಹ್ನೆಗೆ ಮತ ಹಾಕಬೇಕು ಎಂಬ ಗೊಂದಲ ಇದೆ. ಜನರಲ್ಲಿ ಗೊಂದಲ ಬೇಡ. ತೆನೆ ಹೊತ್ತ ಮಹಿಳೆಗೆ ಮತ ನೀಡಿ. ಅದು ನೇರವಾಗಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲು ಸಹಕಾರಿಯಾಗಲಿದೆ. ಯಾವುದೇ ಗೊಂದಲ ಬೇಡ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದು, ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಬಗ್ಗೆ ಇತರರಿಗೆ ಮನವರಿಕೆ ಮಾಡಬೇಕು ಎಂದರು. ಗುರ್ತು ಮಾತ್ರ ತೆನೆ ಹೊತ್ತ ಮಹಿಳೆ ಗುರ್ತು. ಯಾಕಂದ್ರೆ ಎರಡು ಕೊಡೋದಕ್ಕಾಗೋದಿಲ್ಲ. ಯಾರೋ ಒಬ್ರು ಕರೆ ಮಾಡಿದ್ರು ನನಗೆ ನಿನ್ನೆ, ಸರ್ ಎರಡೂ ಚಿಹ್ನೆ ಇರ್ತದ ಅಂತ. ಎರಡು ಚಿಹ್ನೆ ಇರೋದಿಲ್ಲ, ಒಂದೇ ಚಿಹ್ನೆ, ಅದು ತೆನೆ ಹೊತ್ತ ಮಹಿಳೆ ಚಿಹ್ನೆ. ಆದ್ರೆ ಬಿಜೆಪಿಯವರು ಕೂಡ ಮತ ಹಾಕ್ಬೇಕಾದ್ರೆ ಅದು ಮೋದಿಗೆ ಹೋಗುತ್ತೆ ಅನ್ನೋ ಒಂದು ಮತನ ಮೋದಿಗೆ ಹೋಗುತ್ತೆ ಅನ್ನೋದನ್ನ ಈ ಸ್ಪಷ್ಟನೆ ಮಾಡ್ತೀನಿ. ಜೆಡಿಎಸ್ ಅವರು ಮತ ಹಾಕ್ಬೇಕಾದ್ರೆ ಅದು ಕುಮಾರಣ್ಣಿಗೆ ದೇವೇಗೌಡರಿಗೆ ಹೋಗುತ್ತೆ ಅನ್ನೋ ಒಂದು ಸ್ಪಷ್ಟನೆ ಮಾಡ್ತೀನಿ. ಒಂದು ಕಡೆ ನಮ್ಗೆ ಮೊದಲು ಒಂದು ಆನೆ ಬಲ ಇತ್ತು, ಏನು ಜೆಡಿಎಸ್ನ ನಮ್ಮ ಮುಖಂಡರು ಕಾರ್ಯಕರ್ತರ ಆನೆ ಬಲ ಇತ್ತು. ಅದಾದ್ಮೇಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಆನೆ ಬಲ ಬಂತು. ಒಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮುಖಂಡರು ಹಾಗೂ ಮಂಜಣ್ಣವರ ಒಂದು ಆನೆ ಬಲ ಬಂತು. ಆದ್ರೆ ಈಗ 3 ಆನೆ ಬಲ ಬಂದಿದೆ. ಬಿಜೆಪಿಯ ಕಾರ್ಯಕರ್ತರ ಮುಖಂಡರುಗಳು ಜೊತೆಗೆ ಮಂಜಣ್ಣವರ ಕಾರ್ಯಕರ್ತರ ಮುಖಂಡರುಗಳು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು 3 ಆನೆ ಬಲ ಬಂದಿರೋದ್ರಿಂದ ಮಂಜಣ್ಣವರು ಅವತ್ತೇ ಹೇಳಿದ್ರು 1 ಲಕ್ಷಕ್ಕೆ ಅಧಿಕ ಮತನ ನಾನು ಪ್ರಜ್ವಲ್ ರೇವಣ್ಣಗೆ ಕೊಡ್ಸಂತ ಕೆಲಸನ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಸಂಕಲ್ಪನೆ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ನಿಮ್ಮೆಲ್ಲರ ವಿಶ್ವಾಸ ಇದೇ ತರ ಇರಲಿ ಅಂತ